ಇದೊಳ್ಳೆ ಪರಿಮಳ ಇರುತ್ತೆ, ಲಾಯ್ಕ್ ಆಗ್ತದೆ. ಶುಂಠಿ ತಗೋಬಪ್ಪ ಬನ್ನಿ. ಸಾಕು ಅಪ್ಪ. ಇದೊಳ್ಳೆ ಪರಿಮಳ ಇರುತ್ತೆ, ಲಾಯ್ಕ್ ಆಗ್ತದೆ. ಒಂದು 5-6 ಲವಂಗ, ಏಲಕ್ಕಿ ಒಂದು 3, ಚಕ್ರ ಮೊಗ್ಗು ಒಂದು 2, ಗರಂ ಮಸಾಲೆ ಒಂದು ಸ್ವಲ್ಪ, ಮೆಣಸಿನ್ಕಾಯಿ ಒಂದು 4, ನೀರುಳ್ಳಿ ಒಂದು 2 ನೀರುಳ್ಳಿ ಗಂಡಿ, ಒಂದು ದೊಡ್ಡದು ಒಂದು ಸಣ್ಣದು ಒಂದು ಸಾಕತ್ತೆ, ಟೊಮೆಟೊ ಒಂದು 8 ಟೊಮೆಟೊ ಹಣ್ಣು, ಒಂದು ಚೂರು, 8 ಬೆಳ್ಳುಳ್ಳಿ ಗಂಡಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಪಲಾವ್ ಎಲೆ ಒಂದು 8 ಪಲಾವ್ ಎಲೆ, ರುಚಿಗೆ ಬೇಕಾದಷ್ಟು ಉಪ್ಪು ಎಷ್ಟು ಕಂಡು ಹಾಕ್ರ ಆಯ್ತು. ಒಗ್ಗರಣೆ ಹಾಕೋಕೆ ತೆಂಗಿನ ಎಣ್ಣೆ ಒಂಚೂರು, ಒಂದು ಆಲೂಗಡ್ಡೆ, ಮತ್ತೆ ಎಂತ ಬೇಕಾ ಆ ತರಕಾರಿ ಹಾಯ್ಕೊಂಡ್ಲಕ್ಕೆ ಎಂತ ತೊಂದರೆ ಇಲ್ಲ. ಈಗ ನಾವು ಸಿಂಪಲ್ ಆಗಿ ಮಾಡೋದಕ್ಕೆ ಒಂದು ಆಲೂಗಡ್ಡೆ, ಅಕ್ಕಿ 1.5 ಲೋಟ, ಈ ಲೋಟದಾಗೆ 1.5 ಲೋಟ ಅಕ್ಕಿ ಹಾಕ್ರೆ ಸಾಕತ್ತೆ. ನೀರುಳ್ಳಿನ ತೆಳುಕ್ಕೆ ಹೆಚ್ಕಣಕ್ ಲಾಯ್ಕ್ ಮಾಡಿ, ಸ್ಲೈಸ್ ಕಂಡಾಗ ಮಾಡಿ ಹೆಚ್ಕಣಕ್. ಟೊಮೆಟೊ ಹಣ್ಣನ್ನು ಪೀಸ್ ಮಾಡ್ಕಣಿ, ತೀರಾ ಸಣ್ಣಕ್ಕೆ ಹೆಚ್ಕೊಂಡಳಿ ಏನಿಲ್ಲ, ಸಾಧಾರಣಕ್ಕೆ ದೊಡ್ಡ ದೊಡ್ಡ ಹೋಳ್ಕೊಂಡಾಗ ರಡ್ಡಿಲ್ಲ. ಆಲೂಗಡ್ಡಿನೂ ಎಲ್ಲ ಹೋಳ್ ಮಾಡ್ಕಣಿ, ಸಾಧಾರಣ ದೊಡ್ಡಕ್ಕೆ ಸಾಕು, ತೀರಾ ಸಣ್ಣಕ್ಕೂ ಬೇಡ ದೊಡ್ಡಕ್ಕೂ ಬೇಡ, ಮಾಮೂಲಿ ಹೋಳ್ಕೊಂಡಾಗಿದ್ರೆ ಸಾಕು ಈ ಪಲ್ಲಿಗೆಲ್ಲ ಇದ್ದನ್ನು. ಕೊತ್ತಂಬರಿ ಸೊಪ್ಪನ್ನು ಲಾಯ್ಕ್ ಮಾಡಿ ಹೆಚ್ಕಣಿ, ಒಂಚೂರು ಸಣ್ಣಕ್ಕೆ ಹೆಚ್ಚಿ ಹಾಕಿ. ಪುದೀನ ಸೊಪ್ಪನ್ನು ಇದಕ್ಕೆ ಹೆಚ್ಚಿ ಹಾಕಣಿ. ಶುಂಠಿ ಬೆಳ್ಳುಳ್ಳಿ 2 ಹಾಕಿ, ಮೆಣಸಿನ್ಕಾಯಿನೂ ಅದಕ್ಕೆ ಹಾಕಿ ಗುದ್ಕಣಿ. ಇಷ್ಟಾರು ಸಾಕು, ನುಣ್ಣಗೆ ಹಾಯ್ಕಂದೇಳಿ ಏನಿಲ್ಲ. ಕುಕ್ಕರ್ ಬೆಚ್ಚಿ ಎಣ್ಣೆ ಒಂದು ಕೊಬ್ಬರಿ ಎಣ್ಣೆ ಒಂದು 3 ಇದು ಚಕ್ಕಿ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು, ಪಲಾವ್ ಎಲೆ, ಇದು ಗಡ್ಬಿಡಾಗ ಮಾಡು ರೈಸ್ ಐಟಮ್. ಇದು ಏನು ಜಾಸ್ತಿ ಐಟಮು ಬೇಕಾಗಿಲ್ಲ, ಒಂಥರ ಲಾಯ್ಕ್ ಆಗ್ತಿ ತಿಂಬಕ್ಕೆ, ಪಲಾವ್ ಕಂಡಾಗೆ. ಇದಿಷ್ಟು ರೋಸ್ಟ್ ಕೂಡ ಈಗ ಶುಂಠಿ ಬೆಳ್ಳುಳ್ಳಿ ಚೂರು ಮೆಣಸು ಎಲ್ಲ ಗುದ್ದಿ ಬೆಚ್ಚದಿತ್ತಲ್ಲ ಅದನ್ನು ಹಾಕಣಿ, ಅಷ್ಟು ಹಾಕಿ ಅದು ಗುದ್ದದಷ್ಟು ಅದೊಂದು ಚೂರು ಹಸಿ ವಾಸನೆ ಹಾಪಲವರಿಗೆ ಫ್ರೈ ಮಾಡ್ತಾನೆ. ರೋಸ್ಟ್ ಸಾಕು. ಈಗ ಟೊಮೆಟೊ ಹಾಕಿ ಒಂಚೂರು ಫ್ರೈ ಮಾಡ್ತಾನೆ. ಅರ್ಶಿನ ಪುಡಿ 1 ಚಮಚ ಹಾಕಿ, ಯಾವಾಗ ಹೇಳಕ್ ಮರ್ತೋಯ್ತು, ಅರ್ಶಿನ ಪುಡಿ ಒಂದು ಈ ಸಣ್ಣ ಚಮಚದಾಗ 1-1.25 ಚಮಚ ಹಾಕಿ ಸಾಕು. ಸೊಪ್ಪು ಪುದೀನ ಸೊಪ್ಪು ಹಾಯ್ಕಣಿ, ಅವಾಗ ಹೆಚ್ಚಿ ಬೆಚ್ಚದಿತ್ತಲ್ಲ ಅದನ್ನಷ್ಟು ಒಂಚೂರು ಹಾಯ್ಕಣಿ. ಈಗ ಪೂರ್ತಿ ಉಪ್ಪು ಬೇಕಾದಷ್ಟು ಹಾಯ್ಕಂಬ. ಈಗ ಆಮೇಲೆ ಮತ್ತೊಂಚೂರು ಕಂಡು ಹಾಕ್ರೆ ಆಯ್ತು ಎಷ್ಟು ಬೇಕಂದೇಳಿ. ಈಗ ಒಂದು ಸ್ವಲ್ಪ ಹಾಯ್ಕಣಿ. ಗರಂ ಮಸಾಲೆ ಪುಡಿ ಒಂದು 8 ಚಮಚ ಗರಂ ಮಸಾಲೆ ಪುಡಿ ಹಾಕಿ, ಖಾರಕ್ಕೊಂಚೂರು ಖಾರದ ಪುಡಿ ಹಾಕಿ, ನಾವು ಚೂರು ಮೆಣಸಿನ ಪುಡಿ ಹಾಕಿತ್ತು, ಮಾಮೂಲಿ ಖಾರದ ಪುಡಿ ಹಾಕ್ರು ಆಗ್ತು. ಆಲೂಗಡ್ಡೆ ಹೋಳು ತರಕಾರಿ ಅಂತೆಲ್ಲ ಬೇಕಾದ ಹಾಕ್ಲಕ್ಕ. ಇದು ನಾವು ಸಿಂಪಲ್ ಆಗಿ ಮನೆಗೆ ಇದ್ದ ಐಟಮ್ ಮಾಡೋದಕ್ಕೋ ಇದು ಆಲೂಗಡ್ಡೆ ಒಂದಿದ್ದಿತ್ತು ಅದೇ ಹಾಕ್ತಿತ್ತು, ಎಷ್ಟು ಬೇಕಾದ್ರೂ ಹಾಯ್ಕೊಂಡ್ಲಕ್ಕ. ಸಣ್ಣ ಕಪ್ಪಾಗ ಒಂದು ಅರ್ಧ-ಮುಕ್ಕಾಲು ಕಪ್ ಮೊಸರು, ಗಟ್ಟಿ ಮೊಸರು ಇದ್ರೆ ಹಾಕಿ. ಇದೊಂದು ಚೂರು ನಾನು ನೀರು ಕಂಡಾಗಿತ್ತು. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿ. ನೀರೊಂಚೂರು ಕಂಡು ಹಾಕಿಕೊಂಡ್ರೆ ಸಾಕು, ಕೆಲವುದಕ್ಕೆ ಚೂ ಕಮ್ಮಿಯೂ ಸಾಕತ್ತು. 1.5 ಲೋಟ ಅಕ್ಕಿ 3 ಲೋಟ ಹಾಕೊಂಡು
ಒಂಚೂರು ಈಗ ಕೋದಿ ಬಪ್ಪಲ್ಲವ್ರಿಗೆ ಇರ್ಲಿ, ಕೋದಿ ಬಪ್ಪು ಅಕ್ಕಿ ಹಾಕ್ರೆ ಆಯ್ತು. ಕೋದಿ ಬಂತೀಗ ಇದಕ್ಕೆ ತೊಳೆದು ಬೆಚ್ಚದ ಅಕ್ಕಿನ ಹಾಕಿ ಲಾಯ್ಸ್ ಮಾಡಿ ಮುಚ್ಚಿ. ಇದೀಗ ಕೋದಿ ಬಪ್ಪಕ್ಕೆ ಶುರು ಆಯ್ತು. ಇದೀಗ ಬಿಸಿ ಮುಟ್ಟಿ ಕೋದಿ ಬಪ್ಪು ಆಯ್ತು. ಈಗ ಇದನ್ನು ಮುಚ್ಚಿ ಇದೊಂದು 3 ವಿಸಿಲ್ ಬರಲಿ. 3 ವಿಸಿಲ್ ಬಂದ್ರೆ ರೆಡಿ ಆಯ್ತು ಪಲಾವ್. ಇದೀಗ ಎಲ್ಲ ಗಾಳಿ ಪೂರ್ತಿ ಹೋಯ್ತು ವಿಸಿಲ್. ಈಗ ಓಪನ್ ಮಾಡು, ಇದೆಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಂಬ. ಲಾಯ್ಕ್ ಆಯ್ತು, ಉದ್ರ ಆಯ್ತು ಒಳ್ಳೆ. ಪಲಾವಿಗೆ ಇದಕ್ಕೆ ಹಾಕಿ ಲಾಯ್ಕ್ ಒಂದು ಸ್ವಲ್ಪ ತುಪ್ಪ ಇಷ್ಟ ಇದ್ದರೆ ಹಾಯ್ಕೊಂಡ್ಲಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಆಯ್ತು.